ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ DK ಶಿವಕುಮಾರ್ ಅವರು ಸಂತರಾಗ್ತಾ ಇದ್ದಾರೆ, ಅಧಿಕಾರ ವ್ಯಾಮೋಹ ಬಿಡ್ತಾ ಇದ್ದಾರೆ, CM ಸೀಟ್ ಬೇಡ ಆಯ್ತಾ, ಸಮಯ ಜೊತೆಗೆ ಪರಿಸ್ಥಿತಿಗಳು ಮನುಷ್ಯನ ಯಾವ ರೀತಿಯಾಗಿ ಮಾನಸಿಕವಾಗಿ ಅಭದ್ರ ಮಾಡ್ತಾವೆ ಅನ್ನೋದಕ್ಕೆ ಅವ್ರ ಸ್ಟೇಟ್ಮೆಂಟ್ ನೋಡ್ರಿ. ಆಮೇಲೆ ಅವ್ರು ಸಂತರಾಗಿದ್ದಾರಾ ಅಥವಾ ಇಲ್ವಾ ಅದು ನಂತರ ಚರ್ಚೆ. ಆದರೂ ಅವರ ಮಾತಾಡಿದ್ದ ಗಮನಿಸಿದಾಗ ನೋವಾಗಿದೆ ಅವ್ರಿಗೆ. ನೋವಿನಿಂದ ಈ ಮಾತಾಡಿದಾರೆ ಅನ್ನೋದು ಒಪ್ಕೊಳ್ತಾನೆ. ಕೆಲವೊಂದು ವಾಸ್ತವ ಸತ್ಯಗಳನ್ನ ಒಪ್ಕೋಬೇಕಾಗ್ತದೆ. ಹಾಗೆ DK ಶಿವಕುಮಾರ್ ಒಪ್ಕೋಬೇಕಾಗ್ತದೆ. ನಿಜವಾಗಿಯೂ ಇಂದಿನ ಮಟ್ಟಿಗೆ ರಾಜಕೀಯವಾಗಿ ಈ ಕಲುಷಿತ ರಾಜಕಾರಣದಲ್ಲೇ ಅನುಭವದಿಂದ ಜೊತೆಗೆ ಇದ್ದಿದ್ರೆ ಪ್ರಾಮಾಣಿಕತೆಯಿಂದ ಹೆಚ್ಚಿಗೆ ಜನಪರ ಜನಸಮೀಪರಂಥವ್ರು ಸಿದ್ದರಾಮಯ್ಯರನ್ನೋರು ಎರಡು ಮಾತಿಲ್ಲ. ಆದರೂ ಯಾಕೋ ಇವರಿಗೆ ಒಂದು ಸ್ವಲ್ಪ DK ಅವರಿಗೆ ಅವ್ರೇನೋ ಅಂದರು, ನಾನು CM ಬಿಡಬೇಕಾಗಿತ್ತೇನೋ, ಸ್ವಲ್ಪ ಯಾಕೋ ಹಠಕ್ಕೆ ಬಿದ್ದು ತಪ್ಪು ಮಾಡಿದ್ರೇನೋ, ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವ್ರ ಕೆಳಗೆ ಬಿದ್ದರೋ ಏನೋ. ಇರಲಿ ನೋಡೋಣ, ಅವ್ರು ಮಾತಾಡಿದ ಕೇಳಿದ ಮುಂದೆ ವಿಚಾರ ಮಾಡಾಕ್ರೆ. ಅಧಿಕಾರ ಹುದ್ದೆಗಿಂತ ಪಕ್ಷದ ಕಾರ್ಯಕರ್ತನಾಗಿರಲು ನಾನು ಬಯಸುತ್ತೇನೆ. ಮತ್ತು ಹಿಡಿದು ಮೊದಲು ಹೇಳಬೇಕಾಗಿತ್ತಲ್ರಿ, ಭಾಳ ಚಂದ ಹೇಳಿದ್ರೆ ಮಾತು. ಕಾರ್ಯಕರ್ತನಾಗಿರ್ತಾನಪ್ಪ, ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತಂದಿದ್ರೆ ಇನ್ನೂ ದೊಡ್ಡವ್ರು ಆಗ್ತೀರಿ. ಈಗ ದೊಡ್ಡವ್ರು ಆಗಿರಿ ಇಲ್ಲ ಅಂತಲ್ಲ, ಆದರೆ ಹೊಡೆದು ಬಿದ್ದ ಮೇಲೆ ದೊಡ್ಡವ್ರು ಆದ್ರಿ, ಅದನ್ನು ಸ್ವಲ್ಪ ಟೈಮ್ ತೊಗೊಳ್ತೀವಿ ಇದಕ್ಕೆ ಅಂತೇಳಿ. ನನಗೆ ಅದೇ ಶಾಶ್ವತ. 1980ರಿಂದ ನಾನು ಪಕ್ಷದ ಕಾರ್ಯಕರ್ತನಾಗಿದ್ದು 45 ವರ್ಷಗಳಿಂದ ಇಲ್ಲಿವರೆಗೂ ಪಕ್ಷಕ್ಕಾಗಿ ದುಡಿಯುತ್ತಿರುವೆ. ಸತ್ಯತೆ ದುಡಿತೀರಿ, ಇದನ್ನೆಲ್ಲರೂ ಒಪ್ಕೊಳ್ತಾರೆ. ಅದರ ಕಾಲಕ್ಕೆ ನೀವು ಇದ್ದಂಥವ್ರ ಹೌದು ಕೇಳಿದಿರಿ CM ಪೋಸ್ಟ ಯಾಕೋ ತಪ್ಪಿಸಾಡ್ಲಿಕ್ಕೆ ಹತ್ತಿದ್ರು ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್. ಅದು ತಿಳ್ಕೊಬೇಕಾಗಿತ್ತು, ಅಥವಾ ಸ್ವತಃ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೋಬೇಕಾಗಿತ್ತು. ಹೌದಪ್ಪ, ನಾನು ಯಾವುದರಲ್ಲಿ ಸಿದ್ದರಾಮಯ್ಯಗಿಂತ ಹೆಚ್ಚಿಗೆ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಮಗೆ ಸದಸ್ಯ ಅವರಿಗೆ ಇರುವಂಥ ರಾಜಕೀಯ ತಿಕ್ಕಾಟಿರಲ್ಲ, ಅದು ಬದಿಗಿಟ್ಟು ಬಿಡ್ರಿ ಅದನ್ನು. ಯಾಕಂದರೆ ಸಮಯಕ್ಕೆ ತಕ್ಕಂಗೆ ನಾವು ಪರಿವರ್ತನೆ ಆಗಬೇಕಾಗ್ತದೆ, ಸ್ಪಂದಿಸಬೇಕಾಗ್ತದೆ. ಆ ದಿಶೆಯಲ್ಲಿ ನೀವು ಸ್ವಲ್ಪ ಯಾಕೋ ಎಡುವುದ್ರೇನೂ ಇಲ್ಲ. ಯಾಕಂತಂದ್ರೆ ಇವತ್ತು ಪಕ್ಷ ಭಾಳ ಸಂಕಟದಲ್ಲಿದೆ. ನೀವು ಪಕ್ಷಕ್ಕಾಗಿ ದುಡಿಯೋರು ಕಾರ್ಯಕರ್ತರು, ಪಕ್ಷ ಮೊದಲ ಅಂತ ತಿಳ್ಕೊಂಡಂಥವ್ರು. ಯಾಕಂದರೆ ಈ ತಿಕ್ಕಾಟಿಗಳಿದ್ರೆ ಸಿದ್ದರಾಮಯ್ಯ ಸ್ವಭಾವ ನಿಮಗೆ ಗೊತ್ತದ, ಭಾಳ ವರ್ಷ ನೋಡಿದಿರಿ ಅವರನ್ನು. ಅವ್ರಿಗೆ ಮುಖ್ಯ ಅಧಿಕಾರ, ಪಕ್ಷಕ್ಕಿಂತ ಮುಖ್ಯ ಅಧಿಕಾರ, ಜನ ಸೇವೆ ಅದಿದ್ರೆ ಆಗ್ತದೆ ಒಂದು ನಂಬಿಕೆ. ಹೀಗಾಗಿ ಅವ್ರ ಪಕ್ಷಕ್ಕಿಂತ ಹೆಚ್ಚು ನೋಡೋದು ತಮ್ಮ ಇಮೇಜ್ ಅನ್ನೋದು ಅಷ್ಟೇ ಗೊತ್ತದ. ಯಾಕಂದ್ರೆ ಪಟೇಲ್ ಇದ್ದಾಗೇನೆ ನಾವು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಇವ್ರಿಗಿಂತ ಎಷ್ಟೋ ಸೀನಿಯರ್ ಅವರು ಪ್ರಯತ್ನ ಮಾಡಿದವರು, ಉಪಮುಖ್ಯಮಂತ್ರಿ ಆದವರು, ಅದು ದೇವೇಗೌಡರ ಹಸ್ತಕ್ಷೇಪದಿಂದ. ನಂತರದಲ್ಲಿ ದೇವೇಗೌಡರು ತಮ್ಮ ಮಗನ ಲೀಡರ್ ಮಾಡಿಕೊಂಡಾಗ ಸಹಜವಾಗಿ ಪುಟದಿಂದ ಹೊರಗೆ ಬಿಟ್ಟು ಬಂದಂಥವ್ರು ಅಹಿಂದ ಮಾಡಿಕೊಂಡು. ಇಂಥ ವ್ಯಕ್ತಿಗೆ ಮೊದಲು ಪಕ್ಷ ನೀವು ಮುಖ್ಯಂದಾಗ ಮಾಡಲಿ ಬಿಡಪ್ಪ, ಇನ್ನೊಂದು 2 ವರ್ಷ ಅಂತಂದಿದ್ರೆ ಭಾಳ ಚಲೋ ಆಗ್ತಿತ್ತು ಏನೋ. ಇನ್ನೂ ಅಷ್ಟು ನೀವು ಹೈಕಮಾಂಡ್ ಬಂದಂದ್ರೆ, ಹೈಕಮಾಂಡ್ ಯಾವ್ದು ನಿಮ್ಮದು? ರಾಹುಲ್ ಗಾಂಧಿ. ಅವ್ರ ಮುಂದೆ ಇನ್ನಷ್ಟು ನೀವು ದೊಡ್ಡವ್ರು ಆಗ್ತಿದ್ರಿ ಅಂತ ಅನ್ನಿಸ್ತದೆ. ಇವತ್ತೇನಾಗ್ಯದಪ್ಪ ಅಂತಂದ್ರೆ, ಅವ್ರು ಯಾರು ನಿಮಗೆ ಭೇಟಿ ಆಗದೆ ಹೋದಾಗ, ಸಿಗದೆ ಹೋದಾಗ ಅನಿವಾರ್ಯವಾಗಿ ನಾನು ಸನ್ಯಾಸಿ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗ್ಯದ. ಮತ್ತು ಒಂದು ಸಮಾಧಾನ ಮಾಡ್ಕೋಬೇಕಾಗಿದ್ದೇನಪ್ಪ, ಈ ನಿಲುವು ಬರೋಬ್ಬರಿ ಅದ, ಕರೆಕ್ಟ್ ಅದ. ಅದಲ್ಲದ ಏನಾದರೂ BJPಗೆ ನೀವು ಹೋಗುವಂಥ ಮನಸ್ಸು ಮಾಡಿದ್ರೆ, ಈಗ ಮಾಡ್ಯಾರಿಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಮಾಡಿದ್ರೆ ತಪ್ಪಾಗ್ತದೆ. ನೀವು ಐತಿಹಾಸಿಕವಾಗಿ ನೀವು ಇನ್ನೊಬ್ಬರು SM ಕೃಷ್ಣ ಆಗಿ ಮೂರು ಗುಂಪಾಗಿ ಹೋಗ್ಬಿಡ್ತಿದ್ರಿ ಅನ್ನೋದು ಎರಡು ಮಾತಾ ಇಲ್ಲ. ಯಾಕಂದರೆ BJPನೂ ಸಹಿತ ನಂಬಿಕೆ ಇಲ್ದವ್ರನ್ನ ಒಳಗೆ ತೊಗೊಳ್ಳೋದಿಲ್ಲ. ಒಳಗೆ ತೊಗೊಳ್ಳೋ ಅವ್ರಿಗೊಂದು ನಾಟಕ ಇರ್ತದೆ, ಆಡ್ತಾರೋ. ಇವತ್ತಿನ ಕಾಂಗ್ರೆಸ್ ಇದ್ದಂಗೆ, ಹಿಂದಿನ ಕಾಂಗ್ರೆಸ್ ಇತ್ತಲ್ಲ ಅದಿದ್ದಂಗೆ, ಇಂದಿನ ಕಾಂಗ್ರೆಸ್ ಇದ್ದಂಗೆ ಆಗ್ಯದ ಇವತ್ತದು. ಪಕ್ಷಕ್ಕೆ ನಿಷ್ಠ ಆಗಿದ್ದವ್ರಿಗೆ ಗೊತ್ತಿಲ್ಲ, ಆದರೆ ಹೊರದಿಂದ ಬಂದಂಥವ್ರಿಗೆ ಒಂದಿಷ್ಟು ಕೊಟ್ಟು ನಂತರ ಈಗ ನೋಡಿದ್ದೀರಿ ನೀವು SM ಕೃಷ್ಣಾಗ ಏನು ಮಾಡಿದರು, ನಮ್ಮ ಶಿಂದೆ ಅವ್ರಿಗೆ ಏನು ಮಾಡಿದರು ಅನ್ನುವಂಥ ವಿಷಯಗಳನ್ನು ಇವೆಲ್ಲ ನೆನೆಸ್ಕೊಂಡಾಗ ಸಹಜವಾಗಿ ನೀವು ಎಚ್ಚರ ಆಗಬೇಕಾಗಿರಲಿ. ಅದೇನೂ ಇರಲಿ. ಇನ್ನೂ ಮತ್ತೊಂದು ಪ್ರಶ್ನೆ ಕೇಳಿದ್ರಿ ನೀವು ಆ ಸಂದರ್ಭದಲ್ಲೇ, ಇಂಟರ್ವ್ಯೂದಲ್ಲೇ. 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿತ್ತೆ ಅಂತ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡ್ತೀರಿ,
ನಮ್ಮ ನಡುವೆ ಏನೆಲ್ಲ ಚರ್ಚೆ ಆಗಿತ್ತು ಎಂಬುದನ್ನು ನಾನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಸತ್ಯದದು, ಬಹಿರಂಗಪಡಿಸೋ ಸಮಯ ಇದಲ್ಲ, ಮಾಡಬಾರ್ದು, ಸಾಧ್ಯವಿಲ್ಲ. ಕರೆಕ್ಟ್ ಅದ. ಪಕ್ಷದ ದೃಷ್ಟಿಯಿಂದ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ ಸರ್ಕಾರ ರಚಿಸಿದ್ದೇವೆ. ಪ್ರತಿ ಕಾರ್ಯಕರ್ತ ಪಕ್ಷಕ್ಕಾಗಿ ಬೆವರು ಹರಿಸಿ ದುಡಿದಿದ್ದಾನೆ. ನಮಗೆ ಸ್ಪಷ್ಟ ಬಹುಮತ ನೀಡಿದ ರಾಜ್ಯದ ಜನರಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿದ್ದು ಇದನ್ನು ಮುಂದುವರಿಸುತ್ತೇವೆ. ಹೈಕಮಾಂಡ್ ಕೂಡ ನಮಗೆ ಸ್ವಾತಂತ್ರ್ಯ ನೀಡಿದ್ದು ನಮ್ಮ ಸರ್ಕಾರ ಒಂದು ತಂಡವಾಗಿ ಕೆಲಸ ಮಾಡುತ್ತಿದೆ. ಇಷ್ಟು ಮಾತು ನೀವು ಆಗ ಹೇಳಿಬಿಟ್ಟಿದ್ರೆ ಮುಗಿದು ಬಿಟ್ಟಿದ್ರೆ, ಒಳ್ಳೆ ಮಾತು ಹೇಳಿದ್ರಿ. ಇನ್ನೂ ಅಷ್ಟು ಎತ್ತರಕ್ಕೆ ಹೋಗ್ತೀವಿ ನಿಮ್ಮ ವ್ಯಕ್ತಿತ್ವ. ಆದರೆ ಅದು ಆಗದ ಇಷ್ಟು ದಿವಸ ತೊಗೊಂಡು ಹೋಗಿಬಿಡ್ತು. ನಿಮಗೆ ಒಂದು ನಿಮಿಷ ಸಮಯ ಕೊಡಲಿಲ್ಲ ರಾಹುಲ್ ಗಾಂಧಿಯವರು. ಆಗ ಗೊತ್ತಾಯ್ತು ಕಾಣ್ತದೆ ನಿಮಗೆ, ಹೌದಾ ಎಲ್ಲೋ ಎಡುತ್ತಾ ಇದ್ದೀನಿ ಅಂತೇಳಿ. ಆದರೂ ಒಳ್ಳೆಯ ನಿರ್ಧಾರ ಅದ. ಯಾಕಂದರೆ BJPಗೆ ಹೋಗಲಾರದ ನಿರ್ಧಾರ ಮಾಡಿದ್ದು ನಿಮ್ಗೆ. ಈಗ 2ನೇ ಸ್ಥಾನದಲ್ಲಿದ್ದೀರಿ. 2028ರಲ್ಲಿ ನಿಜವಾಗಿ ನೀವು ಗೆದ್ದು ಬಂದರೆ ಮೋಸ್ಟ್ಲಿ ನಿಮ್ಮ ಸೇಮ್ಗಿರಿ ಪಕ್ಕ ಅನ್ನೋದ್ರಲ್ಲಿ 2 ಮಾತಿಲ್ಲ. ಎಲ್ಲೋ ಒಂದಿಷ್ಟು ಆಗ್ಬೋದೇನೋ, ಏನೋ ಪವಾಡಗಳಾದ್ರೆ, ಆದರೆ ಸುಲಭಿಲ್ಲ. ಅದೇನೂ ಇರಲಿ, ನೀವು ಮಾತಾಡಿದ ಖುಷಿ ತರುವಂಥ ವಿಷಯ ಅದ. ಅದ್ರ ಜೊತೆಗೆ ಈ ನಿಮ್ಗೆ ವಿಶೇಷವಾಗಿ ನೀವು ಇದ್ದಂಥವರು ಈ ಮಾತನ್ನು ಹೇಳಿ ಇವತ್ತು ಮನಸ್ಸನ್ನು ಗೆದ್ದಿರಿ ಅನ್ನುವಂಥ ಮಾತು. ಮತ್ತು ಇನ್ನೊಂದು ಮಾತು ಹೇಳ್ತೀರಿ, ಹೈಕಮಾಂಡ್ ಭೇಟಿ ಆಗ್ತೀರಿ ಅಂತೀರಿ. ಇಲ್ಲ ರೇಷಂದ್ರೆ ಹೇಳ್ತೀನಿ ನೀವು, ಇಲ್ಲ ಬಾ ನಮ್ಮ ರಾಹುಲ್ ಗಾಂಧಿ ಅವರು ಈಗ ವಿದೇಶದಿಂದ ಬಂದಿದ್ದಾರೆ, ಈಗೇನೋ ಪಾಪ ಭೇಟಿಯಾಗು ವಿಷಯ ಇಲ್ಲ. ಮತ್ತು ಅದರಲ್ಲೂ ಅವರಿಗೆ ತೊಂದರೆ ಕೊಡಲು ಬಯಸುವುದಿಲ್ಲ ಅನ್ನೋಂಥ ಮಾತು ಮಾತಾಡಿದ್ರಿ. ಇದು ಸಹಿತ ಭಾಳ ಎಚ್ಚರಿಕೆ ಮಾತು ಮತ್ತು ಒಳ್ಳೆಯ ಮಾತನ್ನು. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಹೈಕಮಾಂಡ್ ಮೇಲೆ ಮಾತು ಬೇರೆ. ಅದ್ರ ತುರ್ತು ಮಾತ್ರ ಕಾಂಗ್ರೆಸ್ಸಿನ ಮುಂದಿರುವಂಥ ಆಯ್ಕೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಆಲ್ರೆಡಿ BJP ತನ್ನ 2028ರ ಹೋರಾಟವನ್ನು ಶುರು ಮಾಡಿದ. ಏನಾದರೂ ಮಾಡಿ ನಾವು ಗೆಲ್ಲಲೇಬೇಕಪ್ಪ ಕರ್ನಾಟಕದಲ್ಲಿ ಅನ್ನುವಂಥ ವಿಷಯದಲ್ಲೇ ಇಂಥ ಸಂದರ್ಭದಲ್ಲೇ ಈ ಒಂದು ನಿರ್ಧಾರ ಸರಿಯಾಗ್ಯದ. ಯಾಕಂದರೆ ಪಕ್ಷದ ಒಡಕ ನಾಳೆ 22 ಸೋಲೋದು ಕಾರಣ, ದೊಡ್ಡ ಕಾರಣ ಆಗ್ತದೆ ಅನ್ನೋದು 2 ಮಾತಿಲ್ಲ. ಇನ್ನು ಅದೇ ಕಾಲಕ್ಕೆ ಇನ್ನೊಂದು ಪ್ರಶ್ನೆನೂ ಮಾಡಿದ್ರಿ ನಿಮ್ಗೆ, ಅದಕ್ಕೆ ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ರಿ. ಪ್ರಿಯಾಂಕಾ ಮತ್ತು ಇವ್ರಿಗೆ ಒಂದೇನೋ ನಡೀತಿರ್ತಾರೆ, ಟಗ್ ಆಫ್ ವಾರ್ ಹಚ್ಚುವಂಥ ಇರ್ತಾವೆ, ರಾಜಕೀಯ ಇರ್ತದ್ರಲ್ಲೇ. ಅವ್ರು ಪ್ರಧಾನ ಇದ್ರೆ ಒಳ್ಳೇದಿತ್ತು ಅಂತ ಕೆಲವು ಜನ ಬಯಸ್ತಾ ಇದ್ದಾರೆ ನಿಮ್ಮಲ್ಲಿ ಪಕ್ಷದೊಳಗೆ ಹಾಗೆ ಅಂತ. ಇದಕ್ಕೆ ನೀವು ಇಲ್ಲ ರೀ, ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ದಾರೆ, ಬಸ್ ಯಾತ್ರೆ ಮಾಡಿದ್ದಾರೆ, ಅವ್ರು ಹೋರಾಟ ಮಾಡಿದ್ದಾರೆ, ಅವ್ರ ನಾಯಕತ್ವಕ್ಕೆ ಅವರೇ ಪ್ರಧಾನಿ ಆಗಲಿ ಅಂತೇಳಿ ಪ್ರಿಯಾಂಕಾ ಅವರು ನಮಗೆ ಹೇಳಿದ್ರೆ ಅನ್ನೋ ಮಾತು ಸೇರಿಸೋ ಜೊತೆಗೆ ನೀವು ಒಳ್ಳೆ ಹೆಜ್ಜೆ ಇಟ್ರಿ. ಬಟ್ ಈ ಒಂದು ಎಲ್ಲ ಏನೂ ಇರಲಿ, ನೀವು ಈಗ ತೆಗೆದುಕೊಂಡಂಥ ನಿರ್ಧಾರ ಮಾತ್ರ ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್. ಯಾಕಂದರೆ ತಪ್ಪುಗಳಿಂದ ಆಗಿದಾವೆ ನಿಮ್ಮಿಂದ. ನಿಮ್ಗೇನು ತಪ್ಪಾಗಿದೋ ಆಲ್ರೆಡಿ ಹೋಗಿ ನಿಮ್ಮ ವಿರೋಧಿಗಳು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ತಿಳಿಸಿದ್ದಾರೆ. ತಪ್ಪು ನೀವು ಬೇಕಂತ ಮಾಡಿದ್ರು ಅಥವಾ ಬೇಡಂತ ಮಾಡಿದ್ರು ಆ ಮಾತು ಬೇರೆ. ಆದರೆ ತಪ್ಪು ಅದನ್ನು ಕ್ಲಾರಿಫಿಕೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ಒಂದು ಸ್ವಲ್ಪ ವಯಸ್ಸು ಅದು ನಿಮಗೆ. ಯಾಕಂತಂದ್ರೆ ಸಿದ್ದರಾಮಯ್ಯವರು ವಯಸ್ಸಲ್ಲಿ ದೊಡ್ಡವರಿದ್ದಾರೆ, ಜೊತೆಗೆ ಅವರ ಏನಪ್ಪ ಅಂದ್ರೆ ಸಾಮೂಹಿಕ ಲೀಡರಾಗಿ ಬೆಳೀತಾ ಇದ್ದಾರೆ. ಅಂಥವ್ರು ಇನ್ನೊಬ್ಬ ಲೀಡರ್ ಈ ಕರ್ನಾಟಕದಲ್ಲಿ ತುರ್ತು ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ ಇದ್ದಿದ್ದು ಒಂದದ್ದು OBC ಇದ್ದಾರೆ ಅವರು, ಅದರ್ಸ್ ಅಂತೇಳಿ ನಿಮಗೆ ಗೊತ್ತದ, ಹಿಂದುಳಿದವ್ರ ಪರವಾಗಿ ಮತ್ತು ದಲಿತರವ್ರ ಪರವಾಗಿ ನಿಲ್ಲುವಂಥದ್ದು. ಮತ್ತು ಇನ್ನು ದೊಡ್ಡ ಫಂಕ್ಷನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ, ನಾನಪ್ಪ ದಲಿತ ಲೀಡರ್ ಅಂತೇಳಿ ಅಥವಾ ಹಿಂದುಳಿದವ್ರ ಲೀಡರ್ ನಾನು ಅಂತೇಳಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆಗಿದ್ದು. ಆ ಫಂಕ್ಷನ್ದಲ್ಲಿ ಇವರಿಗೆ ಏನಪ್ಪ ಅಂದ್ರೆ ರತ್ನ ಪ್ರಶಸ್ತಿಗಳವರಿದ್ದಾರೆ. ಹಿಂದುಳಿದವ್ರ ರತ್ನ ಏನೋ ಕೊಡ್ಲಿಕ್ಕೆ ಹಚ್ಚಿದ್ದಾರೆ ಅವ್ರಿಗೆ, ಅಹಿಂದ ರತ್ನ ಅಂತೇಳಿ. ಅಂದ್ರೆ ನಾವು ಹೇಳೋದು ಏನಪ್ಪ ಉದ್ದೇಶ ಅಂತಂದ್ರೆ, ಈಗ ಅವರು ತಮ್ಮ ಅಸ್ತಿತ್ವಕ್ಕಾಗಿ ಏನೇನೋ ಫಂಕ್ಷನ್ ಮಾಡೋದು ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ವ್ಯಕ್ತಿತ್ವ ಅವ್ರದ್ದು ಇಲ್ಲಂತಲ್ಲ, ಈಗ ಮಾಡಬೇಕಾಗಿದೆ ಇಬ್ಬರು ಕೂಡ್ಕೊಂಡು. 2028ರಲ್ಲಿ BJPಯ ಈ ಸುನಾಮಿಯನ್ನು ತಡೆದು ನಿಮಗೇನು ಸಾಧ್ಯದನ, ಯಾವ ರೀತಿ ಮಾಡಬೇಕು ನಾವು ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 2028 ನೀವು ಆ್ಯಬ್ಸಲ್ಯೂಟ್ ಮೆಜಾರಿಟಿಲಿ ಗೆದ್ದರೆ ನೀವು ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿದ್ದಾವೆ. ಇಲ್ಲಪ್ಪ ಅಂತಂದ್ರೆ ನೋ. ಅದಕ್ಕಾಗಿ 10 ಲಕ್ಷ ಹಾಕೋದು ವಿನಃ ಈ 2.5 ವರ್ಷಕ್ಕಾಗಿ ಪಕ್ಷನ ಹಾಳು ಮಾಡ್ಕೊಳ್ಳೋದು ಯೋಗ್ಯನಾ ಅಂತೇಳಿ. ಸಿದ್ದರಾಮಯ್ಯರು ಪಕ್ಷ ನಿಷ್ಠೂರದಾರ, ಆದರೂ ಅವರನ್ನು ಪಕ್ಕಾ ಕಾಂಗ್ರೆಸ್ಸಿಗರಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾಕೆ ಇತಿಹಾಸ ಆಗದ ಅವರು ಅನಿವಾರ್ಯ ಬಂದರೆ ಪಕ್ಷನ ಬಿಟ್ಟು ಸ್ವಂತ ಒಂದು ಅಹಿಂದ ಪಕ್ಷ ಕಟ್ಟಿ ಅವರು ಆಡಳಿತ ಮಾಡೋ ಸಾಧ್ಯತೆಗಳಿದ್ದಾವೆ, ಅವು ಕಾಣ್ತಾ ಇದ್ದಾವೆ. ಹಂಗೇನೋ ವಾತಾವರಣ ಅದ. ಆದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಮತ್ತೆ ಬೇರೆ. ಅದೇನೂ ಇರಲಿ, ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ಸಿನ DK ಅವರು ಈಗ ತೆಗೆದುಕೊಂಡಂಥ ನಿರ್ಣಯ ಸರಿಯಾದ. ಜೊತೆಗೆ ಈ CM ಕಿತ್ತಾಟ ಬಿಟ್ಟು ನಿಮ್ಮ ಕೆಲಸ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಯೋಗ್ಯ. ಅದನ್ನು ಮಾಡ್ತಾ ಇದ್ದೀರಿ, ಮಾಡಲಿಕ್ಕೆ ಶುರು ಮಾಡಿದ್ದೀರಿ. ಅದ್ರಲ್ಲಿ ಲಕ್ಷ್ಯ ಹಾಕಿರಿ. ಒಬ್ಬ ನಾಯಕ ಆಗಿ ಬೆಳೀದಕ್ಕೆ ಒತ್ತು ಕೊಡ್ರಿ. ಇನ್ನೂ ಸಿದ್ದರಾಮಯ್ಯಗಳಲ್ಲಿ ಇದ್ದಂಥ ಗುಣಗಳು ನಿಮ್ಮಲ್ಲಿ ಏನಿಲ್ಲ, ಅವುಗಳನ್ನು ನೀವು ಈಗ ತುಂಬಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಜನ ಮರಿತಾರೆ. ಎಷ್ಟೋ ತಪ್ಪುಗಳನ್ನು ಮರ್ತಿದ್ದಾರೆ ಇತಿಹಾಸದಲ್ಲಿ. ತಪ್ಪು ಮಾಡೋದು ಯಾವೂ ಇಲ್ಲ.
ನಾವು ಇದ್ದೀವಿ, ಎಲ್ಲರೂ ಇದ್ದಾರೆ. ತಪ್ಪು ಜನ ಮರಿತಾರೆ. ಅದಕ್ಕೆ ನೀವು ಇನ್ನಷ್ಟು ಜನಪರವಾದ ಕಾರ್ಯಗಳನ್ನು ಅಧ್ಯಕ್ಷರಿದ್ದೀರಿ ಕಾಂಗ್ರೆಸ್ಸಿಂದು 2020 ಗೆಲ್ಲೋದಕ್ಕೆ ಏನು ಬೇಕು ಮಂತ್ರ, ಅದನ್ನ ಈ ತಂತ್ರಗಳನ್ನು ಮಾಡಿದರೆ ಯೋಗ್ಯ ಅಂತ ಹೇಳ್ತಾ ಕಾರ್ಯಕರ್ತರಾಗಿ ಉಳಿತೀನಿ ಅನ್ನುವಂಥ ನಿರ್ಧಾರ ಏನದಲ್ಲ, ಇದು ಪಕ್ಕಾ ನಿಮ್ಮನ್ನು ಎತ್ತರಕ್ಕೆ ಹೋಯ್ತದೆ ಅನ್ನೋದು ಎರಡು ಮಾತಿಲ್ಲ. ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.